ಕಾಣುವೆ ನನ್ನ ನಕ್ಷತ್ರ ಲೋಕ. ಹಲೋ ಸಾರಿ ಓಡೋದು ಹಿಂಗೆ ಪೆಕ್ರ ಥರ ಆಡವೆ. ಓಕೆ, ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರು? ಹೋಪ್ ಎಲ್ರು ಸಖತ್ತಾಗಿದ್ದೀರಾ ಅಂತ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾರ್ಮಲ್ ಸಿಂಪಲ್ ವ್ಲಾಗ್, ಡೈಲಿ ವ್ಲಾಗ್ ಅಂತ ಹೇಳ್ಬೋದು. ಹಂಗೆ ನೋಡೋಕ್ಕೋದ್ರೆ ಒಂದು ಮಿನಿ ಶಾಪಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್ ನಾನು ನನ್ನ ತಂಗಿ ಜೊತೆ ಇಲ್ಲೇ ಹತ್ರದಲ್ಲಿರೋ ಜಯನಗರ್ಗೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಜಸ್ಟ್ ಶಾಪಿಂಗ್ ಮಾಡೋದಕ್ಕೆ ಇಷ್ಟೆಲ್ಲ ರೆಡಿ ಆಗಬೇಕಂತ ನೀವೇನಾದರೂ ಅಂದ್ಕೊಂಡ್ರೆ, ನನ್ನ ತಂಗಿ ಗೈಸ್ ವಿಡಿಯೋ ಮಾಡ್ತಾ ಇರೋದು ಇಷ್ಟೆಲ್ಲ ಅಂದರೆ ನಾನು ಫುಲ್ ನಿಂತ್ಕೊಂಡೆ ಇಲ್ಲ, ಅವಳು ಏನು ತೋರಿಸ್ತಾಳೋ ಗೊತ್ತಿಲ್ಲ. ಎಸ್, ಇಷ್ಟೆಲ್ಲ ರೆಡಿ ಆಗಬೇಕಾ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಆಬ್ವಿಯಸ್ಲಿ ಅ ಬಿಗ್ ಎಸ್. ಯಾಕೆ ಅಂತ ಅಂದರೆ ಜೀವನದಲ್ಲಿ ನಮಗೆ ನಾವು ಟೈಮ್ ಕೊಟ್ಕೊಂಡು ನಮಗಿಷ್ಟ ಬಂದಂಗೆ ರೆಡಿಯಾಗಿ ನಮಗಿಷ್ಟ ಬಂದಂಗೆ ಶಾಪಿಂಗ್ ಮಾಡೋದಕ್ಕೆ ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ ಅನ್ನಿಸ್ತು. ಸುಮ್ಮನೆ ಇವತ್ತು ಹೆಂಗಿದ್ರು ಸ್ಯಾಟರ್ಡೆ ಅಲ್ವಾ, ಬೇಗನೆ ಇದ್ದಿದ್ದೆ, ಟೈಮ್ ಇತ್ತು ಆ್ಯಂಡ್ ರೆಡಿ ಆಗಬೇಕು ಅಂತಾನು ಅನ್ನಿಸ್ತು. ಶಾಪಿಂಗ್ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಹಂಗಾಗಿ ಈ ಥರ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ಮಾತಾಡ್ತಿದ್ದೀನಿ ನಾನು ಅನಿಸುತ್ತೆ, ಪರವಾಗಿಲ್ಲ, ಮಾತಾಡೋಕ್ಕೆ ನಾನು ಹುಟ್ಟಿರೋದು. ನನ್ನ ತಂಗಿ ಹಿಂದೆಗಡೆ ಏನೇನೋ ರಿಯಾಕ್ಷನ್ ಕೊಡ್ತಿದ್ದಾಳೆ, ಅದನ್ನ ನೋಡಿ ನಂಗೆ ನಗು ಬರ್ತಿದೆ ಅಷ್ಟೇ. ಆ್ಯಕ್ಚುಲಿ 11 ಗಂಟೆಗಾದರೂ ಮನೆ ಬಿಡೋಣ ಅನ್ನೋ ಪ್ಲಾನ್ ಇತ್ತು. ನಮ್ಮಮ್ಮ ಮತ್ತು ನನ್ನ ತಂಗಿ ಬಗ್ಗೆ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತು. ಸೊ ಅವರು ತುಂಬ ಬೇಗ ಕಳಿಸ್ತಾ ಇದ್ದಾರೆ ನಮ್ಮನ್ನು ಶಾಪಿಂಗಿಗೆ ಅಷ್ಟೇ. ಸೊ ಈಗ ಟೈಮು 3 ಗಂಟೆಗೆ ನಾನು ಸ್ಟಾರ್ಟ್ ಮಾಡಬೇಕು ಹೋಗೋದು ಅಂದ್ಕೊಂಡಿದ್ದೆ, ಬಟ್ 3 ಕಾಲು ಆಗೋಯ್ತು. ಯಾಕಂದರೆ ಈ ಟೇಕ್ಸ್ ತಗೊಳ್ಳೋ ಅಷ್ಟರಲ್ಲೇ 1/4 ಗಂಟೆ ಆಗೋಯ್ತದೆ. ಸೊ ಈಗ ಇನ್ನೇನು ಅಟ್ಲೀಸ್ಟ್ 3:15 ಮನೆ ಬಿಡಬೇಕು ನಾವು ಅಷ್ಟೇ. ಪರವಾಗಿಲ್ಲ, ಇಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಆಟೋ ಬುಕ್ ಮಾಡ್ಕೊಂಡು ಸೀದಾ ಜಯನಗರ್ ಕಡೆ ಹೊರಡೋಣ ಅಷ್ಟೇ ಗೈಸ್. ಅಲ್ಲಿ ಹೋಗ್ತಾ ಒಂದವೇ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆ ಇಷ್ಟ ಆದಲ್ಲಿ ಮಾತ್ರ, ಓಕೆನಾ? ಅಷ್ಟೇ. ಕೀಪ್ ವಾಚ್. ಈ ಒಂದು ಬ್ಯಾಗ್ನ ತಗೊಂಡು ಹೋಗ್ತಾ ಇದ್ದೀವಿ. ಬಾಯ್ ಬಾರೆ ಬರ್ತೀನಿ. ಸೊ ಗೈಸ್, ಫೈನಲಿ 4th ಬ್ಲಾಕ್ಗೆ ರೀಚ್ ಆಗಿದ್ದೀವಿ. ಆದರೆ ಇಲ್ಲಿ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಯಾವುದೋ ಒಂದು ಟೆಂಪಲ್ ಇದೆ 4th ಬ್ಲಾಕಲ್ಲಿ, ಅಲ್ಲಿ ಇಳ್ಕೊಂಡ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಆ ಟೆಂಪಲ್ ಕಾಣಿಸ್ತಾ ಇಲ್ಲ. ಸೊ ಮ್ಯಾಪ್ ಹಾಕ್ಕೊಂಡು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಇನ್ನೇನಿದ್ರು ಒಂದೊಂದೇ ಹೋಗಿ ಹುಡುಕ್ಬಿಟ್ಟು ಶಾಪಿಂಗ್ ಮಾಡಬೇಕು. ಸೊ ಗೊತ್ತಿಲ್ಲ ಎಷ್ಟು ಕವರ್ ಮಾಡ್ತೀನಿ ಅಂತ. ನಾನು ಶಾಪಿಂಗ್ ಮಾಡೋದನ್ನ ಮಾತ್ರ ತೋರಿಸ್ತಾ ಹೋಗ್ತೀನಿ ಗೈಸ್. ಇವಳಿಗಂತೂ ಗೊಂಬೆಗಳ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ, ಬರ್ತಾನೆ ಇಲ್ಲ ಈ ಜಾಗ ಬಿಟ್ಟು. ಜಿಮಿಕಿ ಸ್ಟೋರ್ಗೆ ಹೋಗೋಣ, ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಸಿಕ್ಕಾಪಟ್ಟೆ ರಶ್ ಇದೆ, ನೋಡೋಣ. ಸೊ ಗೈಸ್, ಇಲ್ಲಿಂದ 2 ಕುರ್ತಾನ ಪರ್ಚೇಸ್ ಮಾಡಿದ್ವಿ, ಒಂದು ಸ್ವೀಟ್ ಕಾರ್ನ್ ತಗೊಂಡಿದ್ದೀವಿ. ಸೊ ಗೈಸ್, ನಾವು ಮೇನ್ಲಿ ಜಯನಗರ್ ಶಾಪಿಂಗ್ ಹೋಗಿದ್ದೆ ಮದುವೆಗೆ ಮತ್ತು ಗೃಹ ಪ್ರವೇಶಕ್ಕೆ ಬಟ್ಟೆ ತೊಗೋಬೇಕು ಅಂದ್ಬಿಟ್ಟು. ಹಂಗಾಗಿ ನಾವು ಬೇರೆ ಶಾಪ್ಸಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಇಲ್ಲಿರೋ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಬೈ ಒನ್. ಮತ್ತು ಯಾಕಂದರೆ ನಾನು ಒಂದೇ ಜೊತೆ ತೊಗೊಂಡಿದ್ದು, ಸೊ ಮತ್ತೆ ಬೇಕು ಅನಿಸಿದ್ರೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಅನಿಸುತ್ತೆ. ಈ ಶಾಪ್ಸಲ್ಲಿ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಬಟ್ ಇಲ್ಲಿ ನಾವು ಪರ್ಚೇಸ್ ಮಾಡಲಿಲ್ಲ. ಬಟ್ ಒಂದು ಇಷ್ಟ ಆಗಿದೆ. ಆ್ಯಂಡ್ ಇವಾಗ ತೋರಿಸ್ತಿದ್ದೀನಲ್ಲ ಶಾಪ್ F33 ಅಂತ, ಇಲ್ಲಿ ನಾವು 3 ಡ್ರೆಸ್ನ ಪರ್ಚೇಸ್ ಮಾಡಿದ್ವಿ. ಬಿಕಾಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಸ್, ನೋಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಅಂತ. ಬಟ್ ಲಾಸ್ಟಲ್ಲಿ ಯಾವ್ದು ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಈ ಒಂದು ಶಾಪಲ್ಲಿ ತುಂಬ ಆಕ್ಸೆಸರೀಸ್ ಇತ್ತು, ಲೈಕ್ ಜುಮ್ಕಿ, ಬ್ಯಾಂಗಲ್ಸ್, ನೆಕ್ ಪೀಸ್, ಕ್ಲಿಪ್ಸ್, ಏರ್ ಬ್ಯಾಂಡ್ಸ್ ಈ ಥರ.
ಆ್ಯಂಡ್ ಕಲೆಕ್ಷನ್ಸ್ ತುಂಬಾ ಇತ್ತು, ಬಟ್ ನಮ್ಗೆ ಯಾವುದು ಕ್ವಾಲಿಟಿ ವರ್ತ್ ಅಂತ ಅನ್ನಿಸ್ಲಿಲ್ಲ. ಕ್ವಾಲಿಟಿ ಅಷ್ಟಕ್ಕಷ್ಟೇ ಓಕೆ ಅಂತ ಅನ್ನಿಸ್ತು. ಸೊ ನಾವೇನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ಬಟ್ ನಾನು ಹಾಕಿದ ಮೈಕ್ ನೋಡಿಬಿಟ್ಟು ಅಂಕಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತೆಲ್ಲ ಕೇಳಿ ಇಂಡೈರೆಕ್ಟಾಗಿ ಈ ಥರ ವೀಡಿಯೋಸ್ ಮಾಡಿ ಓಡುತ್ತೆ ಅಂತ ಅಂದರು. ಸೊ ಏನಕ್ಕೆ ಅವ್ರಿಗೆ ಬೇಜಾರು ಮಾಡೋದು ಅಂದ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಗೈಸ್ ಇದನ್ನೆಲ್ಲ ಇಟ್ಕೊಂಡು ನಂಗೆ ತಿನ್ನೋಕ್ಕಾಗ್ತಾ ಇಲ್ಲ, ಅದಕ್ಕೆ ಇವಳು ತಿನ್ನಿಸ್ತಾವಳೆ. ಸೊ ಗೈಸ್ ಇಲ್ಲಿರೋ ಕಲೆಕ್ಷನ್ಸ್ ಓಕೆ ಅಂತ ಹೇಳ್ಬೋದು. ಬಟ್ ನನಗೆ ಒಂದು ಚೆನ್ನಾಗಿರೋದು ಸಿಕ್ತು, 2 ಬ್ಯಾಂಗಲ್ಸು ಮತ್ತು ಒಂದು ಜುಮ್ಕಿ. ಸೊ ಇಲ್ಲಿ ಒಂದು ಪರ್ಚೇಸ್ ಮಾಡಿದ್ದೀನಿ. ಮತ್ತೊಂದು ಸ್ವೀಟ್ ಕಾರ್ನ್ ತಗೊಂಡಿದ್ದಾಳೆ ಗೈಸ್. ಒಣಗಿರೋ ಮಾವಿನಕಾಯಿ ಎಷ್ಟಿದು? ಟೇಸ್ಟ್ ನೋಡ್ಬೋದಾ? ಒಂದು ತಿಂದು ನನಗರ್ಧ ತಿಂದು ನೀನು ತಿನ್ನು ಗೈಸ್. ಫುಲ್ ಗೈಸ್ ಮಾವಿನಕಾಯಿ ಸೀಸನ್ನಿನ ಫಸ್ಟ್ ಮಾವಿನಕಾಯಿ. ಆಟೋ ಬುಕ್ ಮಾಡಿದ್ದೀವಿ, ಆಟೋ ವೇಟಿಂಗ್. ಸೊ ಗೈಸ್ ನಿಜವಾಗ್ಲೂ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಅಂತೂ ಗೊತ್ತಿಲ್ಲ. ಅಷ್ಟೇನು ಟಯರ್ಡ್ ಆಗಿಲ್ಲ, ಬಿಕಾಸ್ ನಾವು ಒಂದು ಮದುವೆ ಇದೆ, ಅದಕ್ಕೆ ಮತ್ತು ಗೃಹ ಪ್ರವೇಶಕ್ಕೆ ಬಟ್ಟೆಗಳನ್ನ ನೋಡೋಣ ಅಂತಲೇ ಇಲ್ಲಿಗೆ ಬಂದಿದ್ದು. 1-2 ಅಂಗಡಿಲೇ ನಮಗೆ ತುಂಬ ಟೈಮ್ ಆಗೋಯ್ತು. ಹಂಗಾಗಿ ನಿಂತಿದ್ದ ಜಾಗದಲ್ಲೇ ನಿಂತಿದ್ವಲ್ಲ, ಸೊ ಅಷ್ಟೇನು ಟಯರ್ಡ್ ಆಗಲಿಲ್ಲ. ಬಟ್ ಕಾಲು ನೋವು ಬೆನ್ನು ನೋವು ಒಂದು ಸ್ವಲ್ಪ ಲೈಟಾಗಿದೆ ಅಷ್ಟೇ ಗೈಸ್. ಈಗ ಆಟೋ ಬುಕ್ ಮಾಡಿಕೊಂಡು ಮತ್ತೆ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಹಂಗೆ ಒಂದು ಸ್ವಲ್ಪ ಮಾವಿನಕಾಯಿ, ಸ್ವೀಟ್ ಕಾರ್ನ್ ಎಲ್ಲ ತಗೊಂಡು. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಮಾತಿಲ್ಲ ಕತೆ ಇಲ್ಲ ಗೈಸ್, ಬರೀ ರಿಯಾಕ್ಷನ್ ಅವಳದು. ಯಾವಾಗ ಮಾತಾಡ್ತಾಳೆ ಅಂತ ಕಾದು ನೋಡಬೇಕು. ಈಗ ಮನೆಗೆ ಹೋಗ್ಬಿಟ್ಟು ಫಸ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು, ನಂದಿನ್ನೂ ವೀಡಿಯೋ ಎಡಿಟಿಂಗ್ ತುಂಬ ಇದೆ ಗೈಸ್. ಇನ್ನೂ ಯುಗಾದಿ ಹಬ್ಬದ ಅಪ್ಲೋಡ್ ಮಾಡಿಲ್ಲ ನಾನು, ಬಟ್ ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಈ ವ್ಲಾಗ್ ಬರುತ್ತೆ ಅಷ್ಟೇ, ನೋಡ್ತಾ ಇರಿ. ಇನ್ನೇನಿಲ್ಲ, ಮನೆಗೆ ಹೋಗ್ಬಿಟ್ಟು ಟ್ರಯಲ್ ಮಾಡೋ ಅಷ್ಟು ನಮಗೆ ಪೇಷನ್ಸ್ ಇಲ್ಲ. ಹೋಗ್ಬಿಟ್ಟು ಅಡುಗೆ ಏನಾದರೂ ಮಾಡಬೇಕಾ ಅಂತ ನೋಡಿ ಅಡುಗೆ ಮುಗಿಸ್ಬಿಟ್ಟು ಅದಾದಮೇಲೆ ಅಮ್ಮ ಬಂದಮೇಲೆ ಏನಿದ್ರು ಇದನ್ನೆಲ್ಲ ತೆಗ್ದು ನೋಡಿ ಟ್ರಯಲ್ ಮಾಡ್ತೀನಿ. ಆವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೇನು ಶಾಪ್ ಮಾಡಿದ್ದೀವಿ ಅಂತ, ಅಲ್ವಾ? ಎಸ್ ಅಷ್ಟೇ ಗೈಸ್. ಮನೆಗೆ ಹೋದ್ಮೇಲೆ ಸಿಗ್ತೀವಿ. ನಮ್ಮ ಅಮ್ಮನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ಹೆಂಗೆ ಉಗಿತಾರೆ ಅಂತ ಗೊತ್ತಿಲ್ಲ, ಉಗಿಯೋದಂತೂ ಫಿಕ್ಸು. ನೋಡೋಣ. ಟ್ರಾಫಿಕ್. ಬಾಯ್. ನನಗೇನು ಗೊತ್ತಿತ್ತು, ನಾನು ಬಂದಿರೋದು ಇಂಪಾರ್ಟೆಂಟ್ ಅಲ್ಲ, ಮಾವಿನಕಾಯಿ ತಂದಿಲ್ಲ ಅನ್ನೋದು ಇಂಪಾರ್ಟೆಂಟ್. ಚೆನ್ನಾಗಿದೆ. ಹೆಂಗಾಯ್ತು? ಹಲೋ
ಸೊ ಗೈಸ್ ಜಸ್ಟ್ ಮನೆ ಕಡೆ ಬಂದ್ವಿ ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು. ನಮ್ಮಮ್ಮ ಏನೋ ಗುರ್ರ ಅಂದಿಲ್ಲ ಗೈಸ್, ಬಿಕಾಸ್ ಏನೋ ಗೊತ್ತಿಲ್ಲ. ನಾವು ಅನ್ಕೊಂಡಿದ್ವಿ, ನಾವು ಒಂದೊಂದ್ಸತಿ ಅನ್ಕೊಂಡೇ ಇರಲ್ಲ, ಇಬ್ಬರು ಚಿಲ್ಲಾಗಿರ್ತಾರೆ ಅನ್ಕೊಂತೀವಲ್ಲ, ಆಗ ಗುರ್ರ ಅಂತಾರೆ ಅಂತ ಅನ್ಕೊಂಡಾಗ ಚಿಲ್ಲಾಗಿರ್ತಾರೆ. ಗೊತ್ತಿಲ್ಲ ಗೈಸ್. ಜಸ್ಟ್ ಮನೆ ಕಡೆ ಬಂದ್ವಿ, ಲೈಟ್ ಹಾಕೆ ಫೈನಲಿ ಬ್ಯಾಕ್ ಟು ಫಸ್ಟ್ ಫ್ಯಾನ್ ಇಲ್ಲ ಅಂದ್ರೆ ಜೀವನನೇ ಇಲ್ಲ, ಹಂಗಾಗ್ಬಿಟ್ಟಿದೆ ಗೈಸ್. ಮೈ ಗಾಡ್, ಸಣ್ಣ ಆಗ್ಬೇಕು, ಆಗ್ಲೇಬೇಕು. ಸೈಡ್ ಹೋಗಿ ನಿಮ್ಮನ್ನು ತೋರಿಸ್ಬಾರ್ದಲ್ವಾ. ಫೈನಲಿ ಬ್ಯಾಕ್ ಟು ಹೋಮ್. ನೋಡಿ, ಹೋಗ್ಬೇಕಾದ್ರೆ ಹೆಂಗಿದ್ವಿ, ಈಗ ಬಂದ ತಕ್ಷಣ ಹೆಂಗಾಗ್ಬಿಟ್ಟಿದೀವಿ ಅಂತ ನೋಡಿ ಅಷ್ಟೇ ಗೈಸ್. ಇನ್ನೇನಿದ್ರು ನಾನು ಈ ವ್ಲಾಗ್ನ ಇಲ್ಲಿಗೆ ಪಾಸ್ ಮಾಡಿರ್ತೀನಿ. ನೆಕ್ಸ್ಟ್ ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಅಂತ ತೋರಿಸ್ತೀನಲ್ಲ, ಆಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಎಲ್ಲ ಕಡೆ ಹಿಂಗೆ ಮಾಡಿದ್ರೆ ಇವಳು ನಂಗೆ ಇರಿಟೇಟ್ ಮಾಡ್ತಾ ಇದ್ದಾಳು ಗೈಸ್. ದಯವಿಟ್ಟು ನೀನು ಹೋಗು, ನಾನು ಅಲ್ಲೆಲ್ಲಾದ್ರೂ ಇಟ್ಕೊಂಡು ಮಾಡ್ಕೊಂತೀನಿ.